ಗಂಗಾಧರ ಅಂತಃಪುರ ಎಲ್ಲಿರಬಹುದು? ವೀಣಾ ಧ್ವನಿ ಮೊಳಗುತ್ತಾ ಇದೆ. ಜೊತೆಗೆ ಕೋಮಲ ಕಂಠದಿಂದ ಹೊರಹೊಮ್ಮುವ ಆ ಸಂಗೀತದ ಆ ಗಾನ ರಸದ ಧಾರೆ ಧಾರೆ ಹರಿದು ಬರ್ತಾ ಇದೆ. ಹೌದು, ಇಲ್ಲೇ ಇರ್ಬೇಕು. ನೋಡೋಣ. ಕಂಡ ಕಲಾಧರನು ಕಂಡ ತಂಗದಿರ ಮಂಡಲದ ಮೀರು ದ್ವಯಂಬ ಕಂಡ ತಂಗಾದಿರ ಮಂಡಲ ಮೀರು ದ್ವಯಂಬ ಆಶ್ಚರ್ಯಚಕಿತರೂ ಆದೆ. ಕಾರಣ ಇವಳ ಮುಖಮಂಡಲದ ಆ ಸೊಬಗು ಚಂದ್ರಬಿಂಬವನ್ನೇ ಹೋಲಿಸುತ್ತಾ ಇದೆ. ಒಂದು ಎರಡು ಅವಳ ಅಂಗಾಂಗದ ವೈಭವದ ವೈಖರಿಯನ್ನ ಒಂದೊಂದು ಬಗೆಯ ವರ್ಣನೆಯಿಂದ ಊಹಿಸುವುದಕ್ಕೆ ಅಸಾಧ್ಯ ಸ್ಥಿತಿ. ಕಾಮ ಕಂಡೆಯದ ಸಿರಿ ಲೋಕದವರೊಂದು ಪ್ರೇಮದ ರಸದ ಐಸಿರಿ ನೋಡಲು ರಸಗಂಗೆಯಲ್ಲಿ ಮುಳುಗಾಡಲು ಅರ್ಚನವೇ ನಾಮನ ಮಾಡಲು ನನ್ನ ಆಶಯಕ್ಕೆ ಪ್ರತಿ ಹಾಡಲು. ನಿಜ ಆ ಭಾಗ್ಯ ಸಂಪತ್ತಿನ ಆ ಎದೆಯ ಸೌಭಾಗ್ಯದ ಸಂಪತ್ತಿನ ಆಹಾ ಯೋಗ ಎಲ್ಲರಿಗೂ ಸಿಗುವುದಲ್ಲ, ಎಲ್ಲರಿಗೂ ದಕ್ಕುವುದು ಅಲ್ಲ. ನಮಗೆ ಸಿಕ್ಕಿದೆ, ದಕ್ಕಿದೆ ಸಾಕು. ನೋಡೋಣ. ಆದ್ರೆ ನೋಡೋಣ. ಹೌದು, ನೇರವಾಗಿ ಹೋಗಿ ಮಾತಾಡಿಬಿಡ್ಲೆ. ನಮ್ಮ ಅಭಿಮಾನಕ್ಕೆ ಹೊರತೆ ಈ ದೇಶದ ಪ್ರಧಾನಮಂತ್ರಿಯ ಮಗನಂತಹ ಕಲಾವಿದರಿಗೆ ಅಭಿಮಾನ ಭಂಗ ಅಂತಾದ್ರೆ ಅದು ಅನರ್ಥದ ಪರಂಪರೆ. ಹಾಗಾಗಿ ನಮ್ಮ ಮರ್ಯಾದೆ, ಘನತೆ, ಗಾಂಭೀರ್ಯ ಉಳಿಯುವ ರೀತಿಯಲ್ಲಿ ನಾವು ಅವರನ್ನು ನೋಡ್ಬೇಕೆಲ್ಲ. ಹೇಗೆ ಈ ಬಾಗಿಲಲ್ಲಿ ನಿಂತು ಅತ್ತ ಇತ್ತ ಓಡಾಡುತ್ತೇವೆ. ಅವಳ ಕಣ್ಣು ಈ ಕಡೆ ಹರಿದು ಬಂದಾಗ ಕಪಟ ನಾಟಕ ರಂಗ ತಾಗಿಟ ತಕ ತರಿ ಕಿಟ ಕಿಟ ತಕ ತಾತೀತ ಕಪಟ ನಾ
ಚಪಲತ್ವದಿ ಮಾತಾಡು ಚಪಲತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ನಿಪುಣ ವಿಮಾನ ನೋಡು ಚಪಲತ್ವದಿ ಮಾತಾಡು ಕಪಟ ನಾಟಕ ರಂಗ ಗುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು 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 ರಂಗ ಕುಪಿತ ಏನೋ ನಿನ್ನಂಗ ಚಪಲತ್ವದಿ ಮಾತಾಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ರಂಗ ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ಮಾತಾಡು ರಂಗ ಕಪಟ ನಾಟಕ ರಂಗ ಕುಪಿತ ಏನೋ ನಿನ್ನಂಗ ರಂಗ ಶಂಕರನಾಯಯ ಹರನಾಯಯತ ಶಿರದೊಳು ಧರಿಸುತ್ತ ಅನವರತವು ದಾನವನು ಧರಿಸುತ್ತ ಅನವರತವು ದಾನವನು ಚರಿಸುತ್ತ ಲೋಕದಿ ಭಸ್ಮವ ತರುತ್ತಿದೆ ಅರಿತನು ಸುರಭಾಗ್ಯ ಹರನಾಜ್ಞೆ ದೇವದೇವರಾದ ಮಹಾದೇವನ ಆಜ್ಞೆಯನ್ನು ಪಡೆದುಕೊಂಡು ಬರ್ತಾದರು. ಇನ್ನು ತಲೆಮಾರು ಸರಿಯಲ್ಲ. ಪ್ರಪಂಚತ್ತ ಸಾಕ್ತೇನೆ. ನನ್ನ ಅಪ್ಪನ ಭಕ್ತರು ಎಲ್ಲಿ ಸತ್ತಿದ್ದಾರೆಂದು ನೋಡ್ತೇನೆ. ಬಿಸಿ ಬೂದಿ ತರ್ತೇನೆ, ಅಪ್ಪನಿಗೆ ಕೊಡ್ತೇನೆ, ನಡೀತೇನೆ. ಬೂದಿ ರಾಶಿ ಯಾವುದು ದೊಡ್ಡ ದೇವದ ಮನುಷ್ಯ ಸತ್ತಿರಬೇಕು. ಹರ ಹರ ಶಂಭೋ ಮಹಾದೇವ. ಇಡೀ ಬೂದಿ ಸಣ್ಣ ಮಗು ಸತ್ತಿರಬೇಕು. ಯಾರು ಸತ್ತೇನೆ ಅಪ್ಪನಿಬೇಕಲ್ಲ ಬೂದಿ. ಹರ ಹರ ಮಹಾದೇವ ಹರ ಹರ ಮಹಾದೇವ ತೆಗೆದುಕೋ ಭಸ್ಮ. ಆಗಲಿ. ನಿನ್ನ ಭಕ್ತರ ಪವಿತ್ರವಾದ ಭಸ್ಮ ಹಾ ಆರಿಸಿ ಗಾಳಿಸಿ ತಂದಿದ್ದೇನೆ. ಹಾ ಕಸ ಇಲ್ಲ, ಕಡ್ಡಿಲ್ಲ, ಕೊಳಕಿಲ್ಲ, ಹುಡುಕಿಲ್ಲ. ಆಗಲಿ. ಸ್ವಲ್ಪ ಬಿಸಿ ಉಂಟು. ಆಗಲಿ. ಅಪ್ಪಿ ಸ್ವಲ್ಪ ಬಿಸಿ ಇದ್ದಾಗಲಿ ಅಂತ ಇವತ್ತಿನಿಂದ. ಶಂಭೋ ಮಹಾದೇವ. ಜಯ ಜಯ ಗಿರಿಜಾರಮಣ. ಹರ ಹರ ಮಹಾದೇವ. ಏನದು? ಏನು ಅದೇನೋ ಬಾಯಲ್ಲಿ ಏನು ಹೇಳಿದೆಯಲ್ಲ? ನೀನು ಭತ್ವ ದಾನ ಮಾಡುವಾಗ ಹಾ ಹೀಗೆ ಮಾಡಿದೆಯಲ್ಲ. ಛೇ, ಅದು ಅಭಿಮಂತ್ರಿಸಿದ್ದ. ನಾನು ಅದನ್ನೇ ಮಾಡಿದ್ದು.
ಗೊತ್ತುಂಟಾ? ನಿನಗೆ ಗೊತ್ತುಂಟಾ? ಛೆ, ನನಗೆ ಗೊತ್ತಿರುವುದನ್ನೇ ಮಾಡುವುದು, ನಿನಗೆ ಉಪದೇಶವೇ ಆಗಲಿಲ್ಲ. ನನಗೆ ಗೊತ್ತಾಗಿದೆಯಲ್ಲ ಯಾವುದು ನೀನು ಹೀಗೆ ಮಾಡುತ್ತೀಯ ಅಷ್ಟೇ ಗೊತ್ತಿರುವುದು, ಮಂತ್ರೋಪದೇಶವಾಗದೆ ಪಠಿಸುವ ಹಾಗಿಲ್ಲ. ಇನ್ನು ಆಮೇಲೆ ಅಭ್ಯಾಸ ಮಾಡಿಕೊಡ್ತೇನೆ. ಆಯ್ತು. ಹಾ? ಅಪ್ಪ ಲೇಪಿಸಿಕೋ, ಅಭಿಮಾನಿಸಿದ್ದೇನೆ. ಅಪ್ಪ ಶಂಭೋ ಮಹಾದೇವ್. ಏನದು? ಏನದು? ಏನಪ್ಪ? ಕಾಲಿಗೆ ಕಾಲಿಗೆ ಬೂದಿ. ಯಾರು ಹೇಳಿದ್ದಾರೆ? ಆ? ಹಾಗಲ್ವೋ? ಇದು ಪವಿತ್ರ ಭಸ್ಮ ಅಲ್ವೇ? ಪ್ರಪಂಚ ತಿರುಗಾಡುವಾಗ ಕಾಲಿಗಿಲ್ಲಾದ್ರೂ ಹೊರಸದಾಗಿದ್ರೆ ಅದು ಭಸ್ಮದಿಂದ ತೊಳೆದುಕೊಳ್ಳುವುದಲ್ಲ, ಲೇಪಿಸುವುದು ಅಲ್ಲ. ಮತ್ತೆ ಕಾಲಿಗೆ ನೀರು, ಹಣೆಗೆ ಭಸ್ಮ. ಈ ತಲೆ ಬೂದಿ, ಕಾಲಿಗೆ ನೀರು, ಹಣೆಗೆ ಮೈಗೆಲ್ಲ ಹೌದು ಭಸ್ಮ. ಏನು ದೇಹಕ್ಕೆ ಆಯಾಸ ಆಗಿದೆ. ಆಯಾಸ ಪರಿಹಾರಕ್ಕಾಗಿ ಸ್ವಲ್ಪ ವಿಶ್ರಾಂತಿ ಪಡಿದ್ದೇನೆ. ನನಗೆ ವಿಶ್ರಾಂತಿ ಗ್ರಹ ಎಲ್ಲಿ? ವಿಶ್ರಾಂತಿ ಗ್ರಹದ ಅಗತ್ಯ ನಿನಗುಂಟೆ? ಭಸ್ಮ ತರುವುದಕ್ಕಾಗಿ ಸಂಚರಿಸುವಾಗ ಅನೇಕ ಉದ್ಯಾನವನಗಳು ಸಿಗುತ್ತದೆ. ಮರದ ನೆರಳಿನಲ್ಲಿ ಬೇರಿಗೆ ತಲೆ ಕೊಟ್ಟು ವಿಶ್ರಮಿಸು, ಮತ್ತೆ ಭಸ್ಮವನ್ನು ಅಪ್ಪ ಹಸಿವಾಗಿದೆ, ನನಗೆ ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ ಏನಾದ್ರೂ ಬೇಕು. ಅಷ್ಟೇ ಅಲ್ವೋ, ತಿರುಗಾಡುವಾಗ ಅನೇಕ ಮರಗಳು ಕಾಣಿಸುತ್ತದೆ. ಒಳ್ಳೆ ಜಾತಿ ಹಣ್ಣನ್ನು ನೋಡಿ ತಿಂದ್ರೆ ಆಯಿತು. ಆಗ್ಲಪ್ಪ, ನನಗೆಲ್ಲ ತಿನ್ನುವುದಕ್ಕೆ ಹಣ್ಣುಕಾಯಿ, ಕೊಳಚೆ ಹಳು ನೀರು, ಆಮೇಲೆ ಮರದ ನೆರಳು ಬರುತ್ತೇನಪ್ಪ. ಹೋಗಿ ಬಾ. ತೆಗೆದುಕೊಂಡು ಬಾ ಜಾಗ್ರತೆಯಿಂದ ಭಸ್ಮ. ಮಗನೇ ಹೊರು ಬೂದಿ. ನಾನು ಬೂದಿ ಹೊರಬೇಕೆ? ನಾನು ತಂದುಕೊಟ್ಟಿರುವಂತಹ ಭಸ್ಮಧಾರದಿಂದ ಈ ಅಪ್ಪ ಗೌರಿಯ ಜೊತೆಯಲ್ಲಿ ಚಕ್ಕಂದ ಆಡಬೇಕು. ನಾನು ದುಡಿಬೇಕು, ಈ ಅಪ್ಪ ತಿನ್ನಬೇಕಾ? ಅವಿಶ್ರಾಂತವಾಗಿ ದುಡಿ ಮಗನೇ. ತಿರ್ಕಾಲಲ್ಲಿ ಭಸ್ಮವನ್ನು ಹೊತ್ತುತ್ತಾ, ಅದೇ ನಿನ್ನ ಉದ್ಯೋಗ. ಗಣಪ ಯಾಕೆ ಕೆಲಸ ಮಾಡುವುದಿಲ್ಲ? ವೀರಭದ್ರ ಯಾಕೆ ಮಾಡುವುದಿಲ್ಲ? ಷಣ್ಮುಖ ಯಾಕೆ ಹೋಗುವುದಿಲ್ಲ? ನಾನೇ ಈ ಉದ್ಯೋಗ ಮಾಡಬೇಕು. ಯಾಕೆ? ಅಪ್ಪ ಹೇಳಿದ್ದಾನೆ, ಭಸ್ಮನ್ನೇ ಹುಟ್ಟಿದವ, ಹೆಸರು ಭಸ್ಮಾಸುರ, ಉದ್ಯೋಗವು ಅಂತಹದ್ದೇ ಮಗನೇ. ಹೋ, ನನ್ನ ಯೋಗ್ಯತೆ, ಸ್ಥಾನ, ಮಾನ ಎಲ್ಲ ಬೂದಿ ಹೊರದರ ಲಯವಾಗಿ ಹೋಗಲಿ ಎನ್ನುವ ಅಂತರಂಗದ ಭಾವನೆಯೇ ಈ ಅಪ್ಪ ಸಂಭಾವಿತ ಅಪ್ಪನಲ್ಲ. ಸಂಭಾವಿತ ಹೌದು ಅಂತಾದ್ರೆ ಈ ಉದ್ಯೋಗ ಕೊಡ್ತಾ ಇದ್ದ. ಮನಸ್ಸು ಮಾಡಿದ ಚರಾಚರ ಪ್ರಪಂಚವನ್ನ ಮುರಿದು ಮುಖ್ಯವಲ್ಲ ಈ ಪ್ರಚಂಡ ಭಸ್ಮಾಸುರ ಸೊಡ್ಲೆ ತಿರುಗಬೇಕೆ? ಹಾ, ನೋಡೋಣ. ಸಮಯ ಕಾಲ ಸನ್ನಿಹಿತವಾಗಿ ಬರಲಿ. ಈ ಅಪ್ಪನಿಗೆ ತಕ್ಕದಾದ ಪ್ರತೀಕಾರ ಮಾಡದೇ ಇದ್ರೆ ಅಪ್ಪನ ಮಗ ಅಲ್ಲ. ಕಂಡನು ಮೋಹಿನಿಯನ್ನು ಕಂಡನು
ಕಂಡನು ಕಂಡನು ದೇವಸ್ಥಾನ ತೆಗೆದುಕೊಳ್ಳುವ ಭಾವಕಿ ಸೌಂದರ್ಯ ನೋಡೆ ಭಾವಕಿ ಸೌಂದರ್ಯ ನೋಡೆ ಭಾವಕಿ ಸೌಂದರ್ಯ ನೋಡೆ ಭಾವಕಿ ಸೌಂದರ್ಯ ಭಾವಕಿ ಸೌಂದರ್ಯ ನೋಡಿ ಭಾವಕಿ ಸೌಂದರ್ಯ ನೋಡಿ ಕಾಂತೆಯ ಬಳಿಗೋಡೆ ಮನ ಭಾವ ಕಾಂತೆಯ ಬಳಿಗೋಡೆ ಜೀವನಯನ ನಲಿದಾಡೆ 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 ಜೀವನಯನ ನಲಿದಾಡೆ ದೇವಿಯ ಪಡೆಕೈ ಆಗ ದೇವಿಯ ಪಡೆಕೈ ಇವಳ್ಯಾವಳು ಇವಳ್ಯಾವಳು ಅವಳ್ಯಾವಳು ಇವ ಯಾವನೆಂಬುದಕ್ಕೆ ಆ ವಿವರವನ್ನೆಲ್ಲ ಇವ ಯಾವನೆಂಬುದಕ್ಕೆ ಆ ವಿವರವನ್ನೆಲ್ಲ ಭಾವಕಿ ಸೌಂದರ್ಯ ನೋಡೆ ಸೌಂದರ್ಯ ನೋಡೆ ಸೌಂದರ್ಯ ನೋಡೆ ಬಳಲಿದನು ಬಾಡಿದನು ಬಳಲಿದನು ಬಾಡಿದನು ಬಳಲಿದನು ಬಾಡಿದನು ಬಳಲಿದನು ಬಾಡಿದನು ರಾವಣನ
ಪರ್ಯಂತ ಬಾಡಿದನು ಬಡಲಿದನು ಬಳಲಿದನು ಅನೇಕ ಬಗೆಯ ತೀರ್ಥಕ್ಷೇತ್ರದಲ್ಲಿ ಸ್ನಾನವನ್ನ ಮಾಡಿದೆ, ಅನುಷ್ಠಾನ ಪೂರೈಸಿದೆ, ದೇವರ ದರ್ಶನದ ಮಹಾಭಾಗ್ಯಕ್ಕೆ ಪಾತ್ರರಾದೆ. ಹಾಗೆ ಮುಂದೆ ಬಂದು ನೋಡ್ತಾ ಇದ್ದೇನೆ, ಇದೇ ಅಲ್ವೇ ರಾಮೇಶ್ವರ? ಹೌದು ಹೌದು, ದೇವಾದಿ ದೇವರ ಸನ್ನಿಧಾನ. ಅದನ್ನ ಕಂಡಿರುವಂತಹ ಅಲ್ಲಿರುವಂತಹ ಆ ಮಹಾತೀರ್ಥದಲ್ಲಿ ಸ್ಥಾನವನ್ನು ಪೂರೈಸಿ ದೇವರ ಪ್ರಸಾದ ಭಾಗ್ಯವನ್ನು ಪಡೆದು ಮುಂದೆ ಬಂದೆ. ಚಿಂತೆ ದರ್ಶನವಾಯ್ತಲ್ಲ ಇದು. ಏನು ಸೇತು ಬಂಧ, ಇದೇನು ಅದ್ಭುತ ಬಂಧ ಇದು. ನಾವು ಕೇಳಿದ್ದೇವೆ, ಆ ಯುಗದಲ್ಲಿ ಆ ಜಗದಲ್ಲಿ ಮಹಾನುಭಾವನಾಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಕಪಿ ಸೈನ್ಯವನ್ನ ಕೂಡಿ ಲಂಕಾ ಪ್ರವೇಶ ಮಾಡುವಲ್ಲಿ ಸೇತುಬದ್ಧ ಮಾಡಿದ್ದಾನೆ, ಸೇತುವನ್ನು ಕಟ್ಟಿಸಿದ್ದಾನೆ ಎನ್ನುವ ವಿಚಾರವನ್ನು ನಾವು ಕೇಳಿದ್ದೇವೆ ಪುರಾಣ ಮುಖೇನವಾಗಿ. ಹಾಗಾದರೆ ಅದೇ ಬಂಧನ ಇರಬೇಕಲ್ಲ ಇದು. ಬಂದಲ್ಲಿ ರಘುವಯ್ಯನಿಂದ ಬಂದಲ್ಲಿ ತಾಬಂದಲ್ಲಿ ರಘುವಯ್ಯನಿಂದ ರಚಿಸಿದ ಬಂದಲ್ಲಿ ರಘು
ಕಂಡನ ರಣಧಾರುಣಿಯೋಳ್ ವಿಶ್ವಾಧಾರ ಮೂರ್ತಿಯನು ಕಂಡನ ರಣಧಾರುಣಿಯೋಳ್ ವಿಶ್ವಾಧಾರ ಮೂರ್ತಿಯನು ಕಂಡನ ರಣಧಾರುಣಿಯೋ ವಿಶ್ವಾಧಾರ ಮೂರ್ತಿಯನು ವಿಶ್ವಾಧಾರ ಮೂರ್ತಿಯನು ವಿಶ್ವಾಧಾರ ಮೂರ್ತಿಯನು ಕಣ್ಣು ತುಂಬಿತು, ಹೃದಯ ತುಂಬಿ ಹರಿಯಿತು. ಕಂಡೆ ಕಂಡೆ ಅಂದೆನ್ನ ಸಭೆಯೊಳಗೆ ಅಂದೆನ್ನ ಸಭೆಯೊಳಗೆ ಅಂದೆನ್ನ ಸಭೆಯೊಳಗೆ ಸಭೆಯೊಳಗೆ ಅಂದೆನ್ನ ಸಭೆಯೊಳಗೆ ಅರ್ಧ ರಾಜ್ಯವ ಬೀಡಿದ ಮಹಾಮಹಿಮನಿವನು ಸಭೆಯೊಳಗೆ ಅರ್ಧ ರಾಜ್ಯವ ಅರ್ಧ ರಾಜ್ಯವ ಅರ್ಧ ರಾಜ್ಯವ ಅರ್ಧ ರಾಜ್ಯವ ಬೇಡಿದ ಅರ್ಧ ರಾಜ್ಯವ ಬೇಡಿದ ಮಹಾಮಹಿಮಗಿವನು ಅರ್ಧ ರಾಜ್ಯವ ಬೇಡಿದ ಮಹಾಮಹಿಮನಿವನು ಮಹಾಮಹಿಮ ಇವನು ಪಾಂಚಾಲಿಗೆ ಸಭೆಯೊಳಗೆ ಪಾಂಚಾಲಿಗೆ ಅಕ್ಷಯಾಂಬರವಿತ್ತ ಮಹಾಮಹಿಮ ಇವನು ದ್ರೌಪದಿಗೆ ಅಕ್ಷಯಾಂಬರವಿತ್ತ 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 ಮಹಾಮಹಿಮ ಇವನು ಮಗ ಮಹಿಮನಿವನೆನುತ ಮಹಾಮಹಿಮ ಇವನೆನುತ 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 ಮಹಾಮಹಿಮ ಇವನೆನುತ ಜರಿಯುತ್ತಿಂತೆಂದ
ಗೋಪಿತ ಏನು ಏನು ನಿನ್ನಂಗ ರಂಗ ಗೋಪಿತ ಏನೋ 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 ನಿನ್ನಂಗ ನಾಟಕ ರಂಗ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ಚಪಲತ್ವದಿ ಮಾತಾಡು ಭೀಮನ ನೋಡು ಮಾತಾಡು ಭೀಮನ ನೋಡು ರಂಗ ಗೋಪಿತ ಏನೋ ನಿನ್ನಂಗ ನಿಪುಣಾಭಿಮಾನ ನೋಡು ಚಪಲತ್ವದಿ ಮಾತಾಡು ಕಪಟ ನಾಟಕ ರಂಗ ದುಪ್ಪಿತವೇನು ನಿನ್ನಂಗ ನಿಪುಣಾಭಿಮಾನ ನೋಡು ಚಪಲತ್ವದಿ ಮಾತಾಡು ಕಪಟ ನಾಟಕ ರಂಗ ಗೋಪಿತವೇನು ನಿನ್ನಂಗ ನಿಪುಣ ಭೀಮನ ನೋಡು ಚಪಲತ್ವದಿ ಮಾತಾಡು ನೋಡು ಕಪಟ ನಾಟಕ ರಂಗ ಗೋಪಿತ ಏನು ನಿನ್ನಂಗ ರಂಗ ಹೊಂಚಸೆದು ನಾಲ್ಕು ಬಾಣಗಳ ನಿಬ್ಬರಿಗೆ ಮಿಂಚೆ ಶವ ತೆರದಿ ಪ್ರಯೋಗಿಸಲು ಪುಷ್ಪಶರ ಹೊಂಚಸೆದು ನಾಲ್ಕು ಬಾಣಗಳ ಇಬ್ಬರಿಗೆ ಮಿಂಚಸೆವ ತೆರದಿ ಪ್ರಯೋಗಿಸಲು ಪುಷ್ಪಶರ ಅಂಚೆ ವಾಹನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾದುದು ಅತ್ತಿತ್ತಲೂ ಅಂಚೆ ವಾಹನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾದುದತ್ತಿತ್ತಲು ಮುಂಚೆ ತಾಳಿರುವ ಕಾಮನ ಹಗೆಯು ಬಯಲಾಗಿ ಮುಂಚೆ ತಾಳಿರುವ ಕಾಮನ ಹಗೆಯು ಬಯಲಾಗಿ ವಾಂಛೆ ಹತ್ತಿತು ಮಹಾ ಸಂಭೋಗ ಸುಖ ಬಯಕೆ
ವಾಂಚೆ ಹೊತ್ತಿತು ಮಹಾಸಂಭೋಗ ಸುಖ ಬಯಕೆ ಸುಖ ಬಯಕೆ ಸುಖ ಬಯಕೆ ಊರ್ವರನೂರ್ವರು ಕದ್ದು ನೋಡುತ್ತ ಊರ್ವರನೂರ್ವರು ಕದ್ದು 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 ನೋಡುತ್ತ ಕಣ್ಣಿನಲ್ಲಿ ಕಾರೆಯುತ್ತ ಕದ್ದು ನೋಡುತ್ತ ಕಣ್ಣಿನಲ್ಲಿ ಕರೆಯುತ್ತ 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 ಶಾರದೆಯೋಳ್ ವಿಧಿ ನುಡಿದ ಆ ಆ ಆ ಏನು ಕೆಳಗೆ ಬಿದ್ದೆ? ಶಾಂತಿ ಏನು ಹೆಚ್ಚಿಕೊಳ್ಳಲಿಲ್ಲ. ಯಾರಿಗೆ ಸಾಧ್ಯ? ಕೂತ್ಕೊಂಡದ್ದು ಮುಂದಾಯ್ತು, ಆಸನ ಹಿಂದಾಯ್ತು. ಕೊಟ್ಟಿರುವ ಆಸನ ಇಲ್ಲಿದೆ. ಮರ್ಯಾದೆ ಅಮ್ಮ ನೀವು ಎಲ್ಲಿಂದಲೋ ಬಂದವರು ಈಗ ಕುಡಿಯುವುದಕ್ಕೆ ಅದೇ ವಿಷಯ ಗೊತ್ತಿಲ್ಲಲ್ಲ. ನಾವು ಕುಡಿಯೋದು ಬಿಟ್ಟು ಬಹಳ ಕಾಲ ಆಗೋಯ್ತು. ತಿನ್ನಲಿಕ್ಕೆ ಕುಡಿಯುವುದು ತಿನ್ನುವುದು ಒಮ್ಮೆಲೇ ಮಾಡೋ ಅಭ್ಯಾಸ. ಅಲ್ಲ ಯಾವುದು ಬೇಡವಾ ತಾಂಬೂಲ ಇದು ಅಕ್ಕ ಮಧು ಉಂಟೆ. ಮದುವೆ ತಾಂಬೂಲ ಮದುವೆ ಆಗ್ತಾನೆ ಅಂದ್ರೆ ಸಿಹಿ ತಾಂಬೂಲಕ್ಕೆ ಜೇನುತುಪ್ಪ ಸವರಿಕೊಳ್ಳಿ. ಬೇಡ, ಅದಿದ್ರು ಮಾತಾಡುವಾಗ ಉಪದ್ರ ಆಗ್ತದೆ. ಅಲ್ಲ ಏನೂ ಬೇಡವಾ ಸತ್ಯ ಬೇಕಾದದ್ದು ವಿಶ್ರಾಂತಿ. ಹೌದಾ ತುರುಳು ಇಂದ್ರಗ್ರಹಿಯ ಕೆಲದಲ್ಲಿ ತುರುಳು ಇಂದ್ರಗ್ರಹಿಯ ಕೆಲದಲ್ಲಿ ಸುರತಿರ ಸದ ನೋಡಿದನು ಉಳಿದಾಧರಿಸಿ ನೋಡಿದನು ಅಬಲಾವಾರವನು ಬಳಿಕ